ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 42ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ಧಿಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಸುಭೇಕ್ಷಣಃ. ಭಗವಂತನ ಅನೇಕ ವಿಶಿಷ್ಟ ನಾಮಗಳ 10 ನಾಮಗಳ ಸಂಕೀರ್ತನ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಭಗವಂತನನ್ನು ವ್ಯವಸಾಯ ಅಂತ ಕರೀತಾರೆ. ಪರಮಾತ್ಮ ವ್ಯವಸಾಯನಾಗಿದ್ದಾನೆ ಅಂತ. ಶಾಸ್ತ್ರ ವ್ಯವಸಾಯ ಅನ್ನೋದಕ್ಕೆ ಒಂದು ಅರ್ಥವನ್ನು ಹೇಳುತ್ತದೆ, ನಿಶ್ಚಯ ಸ್ವರೂಪ ಅಂತ. ಪರಮಾತ್ಮನು ನಿಶ್ಚಯವಾದ ಜ್ಞಾನಸ್ವರೂಪವನ್ನು ಉಳ್ಳವನಾಗಿದ್ದಾನೆ. ಆದ್ದರಿಂದ ವ್ಯವಸಾಯ ಅನ್ನೋದು ಪರಮಾತ್ಮನಿಗೆ ಇರುವ ಹೆಸರು. ಈ ಇಡೀ ಜಗತ್ತಿನ ಜ್ಞಾನ, ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ, ಇದರ ಇಂಜಿನಿಯರಿಂಗ್ ಕನ್ಸೆಪ್ಟ್ಸ್ಗಳು ಏನು ಎಂಬುವುದರ ಪೂರ್ಣವಾದ ಜ್ಞಾನ, ನಿಶ್ಚಯವಾದ ಜ್ಞಾನ, ಅದು ಕೇವಲ ಪರಮಾತ್ಮನಿಗೆ ಉಂಟು. ಕರಾರುವಾಕ್ಕಾಗಿ ಇದು ಹೀಗಿದೆ, ಇದು ಹೀಗೆ ಇದ್ದೇ ಇರ್ತದೆ ಅಂತನ್ನುವ ಜ್ಞಾನ, ನಿಶ್ಚಯ ಜ್ಞಾನ, ಅದರ ಸ್ವರೂಪ, ಅದರ ರೂಪ ಅದು ಭಗವಂತ. ಆದ್ದರಿಂದ ವ್ಯವಸಾಯ. ವ್ಯವಸ್ಥಾನ, ಪರಮಾತ್ಮನನ್ನು ವ್ಯವಸ್ಥಾನ ಅಂತ ಕರೀತಾರೆ. ವ್ಯವಸ್ಥಾನ ಅಂತಂದರೆ ಏನು? ವಿವಿಧ ಅವಸ್ಥಾ, ಜಾಗೃತ್ ಸ್ವಪ್ನ ಸುಷುಪ್ತ್ಯಾದ್ಯ ನಯತಿ ಇತಿ ವ್ಯವಸ್ಥಾನ ಅಂತ. ವಿವಿಧವಾದ ಅವಸ್ಥೆಗಳನ್ನು ಕೊಡುವವನು. ಆದ್ದರಿಂದ ಭಗವಂತನನ್ನು ವ್ಯವಸ್ಥಾನ ಅಂತ ಕರೀತಾರೆ. ಜಾಗ್ರದಾವಸ್ಥೆ, ಎಚ್ಚರದ ಅವಸ್ಥೆ, ಸ್ವಪ್ನಾವಸ್ಥಾ, ಸುಷುಪ್ತಿ, ಈ ಮುಂತಾದ ಅವಸ್ಥೆಗಳನ್ನು ನಯತಿ, ನೀಡುತ್ತಾನೆ. ಆದ್ದರಿಂದ ವಿವಿಧವಾದ ಅವಸ್ಥೆಗಳನ್ನು ಕೊಡುವವನು ವ್ಯವಸ್ಥಾನ ಅಂತ. ಇನ್ನೊಂದು, ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಕರ್ಮಗಳಿಗೆ ಅನುಗುಣವಾಗಿ ಯಾರು ಎಲ್ಲಿ ಹೇಗೆ ಹುಟ್ಟಿ ತಮ್ಮ ಕೆಲಸಗಳನ್ನು ಮಾಡಬೇಕು ಎಂಬುವುದರ ವ್ಯವಸ್ಥಾ, ಇದನ್ನು ನೀಡುವವನು, ಇದರ ವ್ಯವಸ್ಥೆಯನ್ನು ಮಾಡುವವನು. ಆದ್ದರಿಂದ ಭಗವಂತನನ್ನು ವ್ಯವಸ್ಥಾನ ಅಂತ ಕರೆಯುವುದುಂಟು. ದೇವಾನ್ ಪ್ರತಿ ಸ್ಥಾನಂ ಅವಸ್ಥಾನಂ ಯಸ್ಯ ಇತಿವ. ದೇವತೆಗಳಿಗೂ ಅವರವರ ಸ್ಥಾನಗಳನ್ನು, ಅವರವರ ಅವಸ್ಥಾಗಳನ್ನು ನಿರ್ಧರಿಸುವ ಶಕ್ತಿ, ಆ ಅಥಾರಿಟಿ ಅದು ಭಗವಂತ. ಆದ್ದರಿಂದ ವ್ಯವಸ್ಥಾನ ಇದು ಪರಮಾತ್ಮನ ಹೆಸರು. ಸಂಸ್ಥಾನ, ಪರಮಾತ್ಮನನ್ನು ಸಂಸ್ಥಾನ ಅಂತ ಕರೀತಾರೆ. ಸ್ಥಾನ ಅಂದರೆ ಒಂದು ಸ್ಥಳ. ಜ್ಞಾನಿಗಳ ಹೃದಯ ಎಂಬ ಸ್ಥಾನದಲ್ಲಿ, ಹೃದಯವೆಂಬ ಜಾಗದಲ್ಲಿ, ಹೃದ್ಗುಹೆಯಲ್ಲಿ ಸದಾಕಾಲ ಸಮ್ಯಕ್ ಅಲ್ಲಿ ತಿಷ್ಟಂತಿ, ಸ್ಥಾನವನ್ನು ಪಡೆದುಕೊಂಡು, ಸ್ಥಾನವನ್ನು ಇಟ್ಟು ತನ್ನ ನೆಲೆಯನ್ನು ಅಲ್ಲಿ ಇಟ್ಟಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಇದ್ದು ಅವರವರ ಕಾರ್ಯಗಳನ್ನು ಚೆನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಸಂಸ್ಥಾನ, ಸಮ್ಯಕ್ ಸ್ಥಾನ, ಸಂಸ್ಥಾನ.
ಭಗವಂತನನ್ನು ಸ್ಥಾನದಹ ಅಂತ ಕರೆದರು. ಭಾಳ ಶ್ರೇಷ್ಠವಾದ ಒಂದು ಹೆಸರು. ನಾವು ನಿತ್ಯದಲ್ಲಿ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಈ ಒಂದು ಹೆಸರಿನ ಚಿಂತನೆಯನ್ನು ನಾವೆಲ್ಲ ಮಾಡಬೇಕು. ನಾವು ಇವತ್ತು ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ, ಪದವಿಗಳಲ್ಲಿ ಇರಬಹುದು. ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಿರಬಹುದು, ಮತ್ತೊಬ್ಬವ ಪ್ರೈಮ್ ಮಿನಿಸ್ಟರ್ ಆಗಿರಬಹುದು, ಇನ್ನೊಬ್ಬವ IAS ಆಫೀಸರ್ ಆಗಿರಬಹುದು, ಮತ್ತೊಬ್ಬ ವ್ಯಕ್ತಿ ದೊಡ್ಡ ದೊಡ್ಡ ನೌಕರಿಯನ್ನು ಚಾಕರಿಯನ್ನು ಮಾಡುತ್ತಾ ಕಲೆಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಪೊಸಿಷನ್ನಲ್ಲಿ ಒಬ್ಬ ವ್ಯಕ್ತಿ ಇರಬಹುದು. ಆ ಎಲ್ಲ ಸ್ಥಾನಗಳನ್ನು ದದಾತಿ ಕೊಡುವವನು. ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಇರಬೇಕಾದ ಸ್ಥಳವನ್ನು, ನಾವು ಪಡೆಯಬೇಕಾದ ಪದವಿಯನ್ನು ನಿರ್ಧಾರ ಮಾಡಿ ನಮಗೆ ಕೊಟ್ಟು ಅನುಗ್ರಹಿಸಿರುವವನು ಪರಮಾತ್ಮ. ಆದ್ದರಿಂದ ಸ್ಥಾನದಹ, ಪರಮಾತ್ಮನನ್ನು ಸ್ಥಾನದ ಅಂತ ಕರೀತಾರೆ. ಜಗನ್ನಾಥದಾಸರು ತಮ್ಮ ಕೀರ್ತನೆಯಲ್ಲಿ ವರ್ಣನ ಮಾಡ್ತಾರಲ್ಲ, ಜ್ಞಾನ ಮಾನದ ಶರಣರ ಸುರಧೇನು ಸರ್ವದಾ ನೀನೆಂದರಿತು ಸದಾನುರಾಗದಲ್ಲಿ ಧ್ಯಾನಿಪೆ ಮನದನುಮಾನವ ಕಳೆಯೋ. ಅಲ್ಲಿ ಜ್ಞಾನ ಮಾನದ ಪರಮಾತ್ಮ ಯಾರು? ಯಾವ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು? ಜ್ಞಾನ ಮಾನ ದ ಅಂದರೆ ದದಾತಿ, ನಮಗೆ ಜ್ಞಾನವನ್ನು ಕೊಟ್ಟು ಅದಕ್ಕೆ ತಕ್ಕುದಾದ ಮಾನ ಸ್ಥಾನ ಸನ್ಮಾನ ಇವೆಲ್ಲವನ್ನ ದದಾತಿ ಕೊಡುತ್ತಾನೆ. ಆದ್ದರಿಂದ ಸ್ಥಾನದ ಭಕ್ತೇಭ್ಯೋ ವೈಕುಂಠಾದಿ ಸ್ಥಾನಂ, ಬರೇ ಕೇವಲ ಲೌಕಿಕವಾದ ಈ ಎಲ್ಲ ಸ್ಥಾನಗಳಲ್ಲ, ಮುಂದೊಮ್ಮೆ ನಾವು ಮಾಡುವ ತಪಸ್ಸಿಗೆ ಒಲಿದು ವೈಕುಂಠವನ್ನೂ ಕೊಡುವ ಅಥಾರಿಟಿ ಅದು ಪರಮಾತ್ಮ. ಆದ್ದರಿಂದ ಸ್ಥಾನದ, ಇದು ಭಗವಂತನಿಗೆ ಇರುವ ಹೆಸರು. ಧ್ರುವ, ಜ್ಞಾನದ, ಸ್ಥಾನದ, ಇದೆಲ್ಲ ಈ ಅಧಿಕಾರಗಳು ನಮ್ಮ ಈ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಇರುವಂತೆ ಮುಂದೊಂದು ದಿನ ಮತ್ತೊಬ್ಬರ ಪಾಲಾಗ್ತದೆ. ಒಂದು ಟರ್ಮಿಗೆ ಇವರಿರ್ತಾರೆ. ಹಾಗೆ ಭಗವಂತನೂ ಕೂಡ ಒಂದು ಟರ್ಮಿಗೆ ಇದ್ದಾನೆ, ಮತ್ತು ಮುಂದಿನ ಟರ್ಮಿಗೆ ಮತ್ತೊಬ್ಬ ದೇವತೆ ಬರ್ತಾನೆ. ಹಾಗ ಇಲ್ಲ. ಧ್ರುವ, ನಿಶ್ಚಿತವಾಗಿ ಯಾವಾಗಲೂ ಶಾಶ್ವತವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುವವನು ಪರಮಾತ್ಮನೊಬ್ಬನೇ. ಸೃಷ್ಟಿ ಮುಂಚಿತ, ಸೃಷ್ಟಿ ನಂತರ, ಅನಾದಿಯಿಂದ ಅನಂತದವರೆಗೆ ಭಗವಂತನೊಬ್ಬನೇ ಇದನ್ನೆಲ್ಲ ಮಾಡುವವನು. ಅವನ ಪೊಸಿಷನ್ನನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಮತ್ತೊಬ್ಬರಿಗೆ ಯಾರಿಗೂ ಇಲ್ಲ. ಹೀಗಾಗಿ ವ್ಯವಸಾಯ, ವ್ಯವಸ್ಥಾನ, ಸಂಸ್ಥಾನ, ಸ್ಥಾನದ ಇದೆಲ್ಲ ಶಾಶ್ವತ, ಇದು ಭಗವಂತನಿಗೆ. ಆದ್ದರಿಂದ ಧ್ರುವ. ಪರರ್ಧಿ, ಪರೇಷಾಂ ವೃದ್ಧಿ ಯಸ್ಮಾತ್ ಸ ಪರರ್ಧಿ. ಎಲ್ಲ ಜನರ ವೃದ್ಧಿ, ಸಮೃದ್ಧಿ, ಅವರ ಜ್ಞಾನ, ಶಕ್ತಿ, ಸಂಪತ್ತು, ಸಜ್ಜನಿಕೆ, ಅವರ ವಿವಿಧವಾದ ಶಕ್ತಿ, ಕೀರ್ತಿ, ಈ ಎಲ್ಲ ಸಮೃದ್ಧಿಯನ್ನು ಪೂರ್ಣವಾಗಿ ಕೊಡುವ ಪರಮಾತ್ಮ. ಪರೇಷಾಂ ಸರ್ವೇಷಾಂ ವೃದ್ಧಿ ಯಸ್ಮಾತ್, ಅವ ಪರರ್ಧಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪರಮಸ್ಪಷ್ಟ, ಪರಮಸ್ಪಷ್ಟ, ಯಾರಿಗೂ ತಿಳಿಯದ್ದನ್ನು ನೋಡಿ ಸ್ಪಷ್ಟವಾಗಿ ತಿಳಿದುಕೊಂಡಂತಹ ಪರಮ ಭಗವಂತ. ಅವನು ಪರಮನೂ ಹೌದು, ಸ್ಪಷ್ಟನೂ ಹೌದು. ಇನ್ನೊಂದು ತುಂಬ ಸುಂದರವಾದ ಅರ್ಥವನ್ನು ಸತ್ಯಸಂಧ ತೀರ್ಥರು ನಮಗೆ ತಿಳಿಸಿಕೊಡುತ್ತಾರೆ. ಪರಮೇನ, ಪರಮ ಅಂದರೆ ಪರಮಾತ್ಮ ಅಂತ ಅರ್ಥ. ಪರಮೇನ, ತನ್ನಿಂದಲೇನೆ ಅಂದರೆ ಭಗವಂತನಿಂದಲೇನೆ,
ಸ್ಪಷ್ಟ ಅಂದರೆ ಪರಮಾತ್ಮನ ಸ್ವರೂಪ ಉಳಿದವರಿಗೆ ಯಾರಿಗೂ ಕೂಡ ಪೂರ್ಣವಾಗಿ ಸ್ಪಷ್ಟವಾಗಲಿಕ್ಕೆ ಸಾಧ್ಯವಾಗಿಲ್ಲ. ಸ್ವತಃ ಲಕ್ಷ್ಮೀದೇವಿಗೇನೆ ಅದು ಸಾಧ್ಯವಾಗಿಲ್ಲ. ಅಂದಮೇಲೆ ಬ್ರಹ್ಮಾದಿ ಉಳಿದ ದೇವತೆಗಳದ್ದು ಮನುಷ್ಯರದ್ದು ಯಾವ ಲೆಕ್ಕ? ಲಕ್ಷ್ಮೀದೇವಿಗೇನೆ ಅದು ಸಾಧ್ಯವಾಗಿಲ್ಲ. ಮತ್ತು ಯಾರಿಂದ ಸಾಧ್ಯ? ಅವನಿಂದ ಮಾತ್ರ ಮತ್ತು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಅವನಿಂದ ಮಾತ್ರ ಅವನು ಸ್ಪಷ್ಟ. ಸ್ವೇನೈವ ಸ್ಪಷ್ಟ ಇತಿ ಪರಮೇಣ ಸ್ಪಷ್ಟ ಇತಿ ಪರಮಸ್ಪಷ್ಟ ಅಂತ ಒಂದು ವಿಶಿಷ್ಟವಾದ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ಭಗವಂತ ಸ್ತುಷ್ಟ, ಭಗವಂತ ತುಷ್ಟ, ಪರಮಸ್ಪಷ್ಟಸ್ತುಷ್ಟ, ಪರಮಸ್ಪಷ್ಟ ತುಷ್ಟ. ಭಕ್ತಕೃತ ಸೇವಯಾ ತುಷ್ಯತಿ ಇತಿ ತುಷ್ಟ. ಭಗವಂತ ನಿತ್ಯ ತೃಪ್ತನಾಗಿದ್ದಾನೆ. ಭಗವಂತ ನಾವು ಮಾಡುವ ಭಕ್ತರು ಮಾಡುವ ಸೇವೆಗಳನ್ನು ನೋಡಿ ಅವರ ಸೇವೆಯಿಂದ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೇವಲ ಕೃಷ್ಣ 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 ಎಂದು 3 ಬಾರಿ ನೆನೆದರೆ ಈ ಫಲ ಕೊಡುತ್ತಾನೆ. ಭಕ್ತರು ಮಾಡುವ ಸಂಕೀರ್ತನೆ, ಸೇವೆ, ಸಾಧನೆ ಇವುಗಳಿಂದ ತುಷ್ಯತಿ ಸಂತುಷ್ಟನಾಗ್ತಾನೆ. ಆದ್ದರಿಂದ ಭಗವಂತ ತುಷ್ಟ ಅಂತ. ಪುಷ್ಟ, ಪರಮಾತ್ಮನು ತುಂಬಿದವನಾಗಿದ್ದಾನೆ. ಎದರಿಂದ ತುಂಬಿದ್ದು? ಗುಣಗಳಿಂದ ಪುಷ್ಟ, ತುಂಬಿದ, ಎಂದೂ ತುಳುಕದ, ತುಂಬಿದ ಪೂರ್ಣವಾದ ಸ್ವರೂಪ ಅದು ಭಗವಂತನದ್ದು. ಆದ್ದರಿಂದ ಪುಷ್ಟ. ಶುಭೇಕ್ಷಣ, ಶುಭ ಅಂದರೆ ಮಂಗಲ, ಈ ಕ್ಷಣ ಕಣ್ಣು, ಮಂಗಲಕರವಾದ ನೋಟ ಅದು ಭಗವಂತನದ್ದು. ಆದ್ದರಿಂದ ಶುಭೇಕ್ಷಣ. ಈಕ್ಷ ಅಥವಾ ಈ ಪ್ರೇಕ್ಷ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ಶುಭ ಅಂದರೆ ಮಂಗಲಕರವಾದ ಜ್ಞಾನ ಅಂದರೆ ಅದು ಶ್ರೇಷ್ಠವಾದ ತತ್ವಜ್ಞಾನ, ಪರಮಾತ್ಮನ ಕುರಿತಾದ ಜ್ಞಾನ. ಆ ಶುಭೇಕ್ಷ ಅದನ್ನು ನಮ್ಮವರೆಗೆ ತಲುಪಿಸುತ್ತಾನೆ, ನಮಗೆ ಕೊಡುತ್ತಾನೆ. ಇದು ಭಗವಂತನ ಶಕ್ತಿ. ನಮಗೆ ಜ್ಞಾನ ಕೊಡುವುದು ಪರಮಾತ್ಮ. ಆದ್ದರಿಂದ ಶುಭೇಕ್ಷಣ. ಹೀಗೆ ಈ 10 ಶಬ್ದಗಳಿಂದ ವರ್ಣಿತನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.